ಇಲ್ಲಿಯವರೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಚೆಲುಬಯ್ಯ ಮಹಾಸ್ವಾಮೀಜಿಗಳು, ಶ್ರೀ ಸರೋವರ ಶಾಂತ ಸಿಂಹಾಸನ ಮಹಾಸಂಸ್ಥಾನ ಜಗದ್ಗುರು ಪೀಠ ಸರೋವರ ಮನುಗುಳಿ ಈ ಪೂಜ್ಯರಿಂದ ಆಶೀರ್ವಚನ ಕಾರ್ಯಕ್ರಮ ಭೂತಲಶ ಕಲ್ಪೋದ್ರುಮ ಸುರದೇನು ಸಮವಾಂಚಿತ ಫಲದಾಯಕ ಸರ್ವಸ್ಯ ಗರಿಷ್ಠೋ ತವ ಪಾದ ಪದ್ಮ ಸಿದ್ಧ ಕುಲ ಚಕ್ರವರ್ತಿನೇ ನಮೋ ಜಗದ್ಗುರು ಶ್ರೀ ರೇವಣ ಸಿದ್ಧಂ. ಸರ್ವೂರು ಶಾಂತ ಸಿಂಹಾಸನದ ಆದಿ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಸರವೂರು ಶ್ರೀ ರೇವಣ ಸಿದ್ದೇಶ್ವರರಿಂದ ಮುಂದುವರೆದ ಗುರು ಪರಂಪರೆಗೆ ಅನಂತ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಸಿದ್ಧರಲ್ಲಿ ಸಿದ್ಧರಾಗಿರುವಂತ ಅಮೋಘ ಸಿದ್ಧರಲ್ಲಿ ಮನೆದೇವರಾಗಿರುವಂತ ಮೈಲಾರಲಿಂಗೇಶ್ವರರಲ್ಲಿ, ಕುಲದೇವರಾಗಿರುವಂತ ಬೀರಲಿಂಗೇಶ್ವರರಲ್ಲಿ ಹಾಗೂ ಮಹಿಮಾಂತಕ ಮಾಳಿಂಗರಾಯರಲ್ಲಿ ಅನಂತ ಕೋಟಿಯ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಲಬುರಗಿ ಮಹಾನಗರದ ದನಗರ್ಗಲ್ಲಿಯ ಕೋರಿ ಮಠದ ಶ್ರಾವಣ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಾಂತರವಾಗಿ ಪುರಾಣ ಕಾರ್ಯಕ್ರಮ ಹಮ್ಮಿಕೊಂಡು ಸಾಗಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು 7ನೇ ದಿನಕ್ಕೆ ಪ್ರಾರಂಭ, 7ನೇ ದಿನಕ್ಕೆ ಸಾಂಗಮಂಗಲವಾಗಿ ಸಾಗ್ತಾ ಬಂದಿದೆ. ಈ ಪುರಾಣ ಬೀರಲಿಂಗೇಶ್ವರ ಮಹಾಪುರಾಣ ಈ ವರ್ಷ ಹಚ್ಚಿದ್ರಿ. ಈ ಪುರಾಣದ ಕಾರ್ಯಕ್ರಮದ ನಿಮಿತ್ತವಾಗಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಪೂಜ್ಯರಾಗಿರುವ ಹಾಗೂ ವಿಶೇಷ ಅತಿಥಿ ಅಭ್ಯಾಗತರಾಗಿ ಬಂದಿರುವ ಹಾಗೂ ವೇದಿಕೆಯ ಮೇಲೆ ಸಮಸ್ತರು ಆಸೀನರಾಗಿರುವಂತ ಎಲ್ಲರಲ್ಲಿ ಹಾಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಮನುಷ್ಯನ ಬಹಳಷ್ಟು ಪ್ರಕಾರದ ಅವಯವಗಳು, ಅಂಗಗಳು ಇರ್ತಾವ ಮನುಷ್ಯನಿಗೆ. ಆದ್ರೆ ಮನುಷ್ಯನಿಗೆ ಈ ಎಲ್ಲ ಅವಯವಗಳಲ್ಲಿ ನಾನಾ ಪ್ರಕಾರದ ಅಲಂಕಾರ ನಾವೆಲ್ಲ ಹಾಕಿಕೊಳ್ತೇವೆ. ಆದ್ರೆ ಈ ಎಲ್ಲ ಅಲಂಕಾರಕ್ಕಿಂತಲೂ ಈ ಆಧ್ಯಾತ್ಮಿಕ ಶಾಸ್ತ್ರ ಶ್ರವಣ ಎಂಬುದು ಬಹಳ ಶ್ರೇಷ್ಠವಾದದ್ದು. ಹಸ್ತಸ್ಯ ಭೂಷಣಂ ದಾನಂ ಸತ್ಯಂ ಕಂಠಸ್ಯ ಭೂಷಣಂ ಶ್ರೋತ್ರಸ್ಯ ಭೂಷಣಂ ಶಾಸ್ತ್ರಂ ಭೂಷಣೈಕ್ಯಂ ಪ್ರಯೋಜನಂ. ಮನುಷ್ಯನ ಒಂದೊಂದು ಅವಯವಗಳಿಗೆ ಒಂದೊಂದು ಭೂಷಣಗಳನ್ನ ಶಾಸ್ತ್ರಕಾರರು ಹೇಳ್ತಾರೆ. ಹಸ್ತ ಸುಂದರವಾಗಿ ಕಾಣಬೇಕಂತ ತಿಳಿದುಕೊಂಡು
ಅವುಗಳನ್ನ ಬಂಗಾರದ ಆಭರಣಗಳಿಂದ ನಾವು ಅಲಂಕಾರವನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಲಂಕಾರ ಮಾಡುವುದು ಬೇಡವಂತಲ್ಲ, ಬರೀ ಚಿನ್ನದ ಆಭರಣಗಳಿಂದ ಹಸ್ತವನ್ನ ಅಲಂಕಾರ ಮಾಡಿಕೊಂಡರೆ ಹಸ್ತದ ಶೋಭಿ ಅಲ್ಲವೆಂತಾರ. ಯಾಕ ಅಂತಂದ್ರೆ ಹಸ್ತಸ್ಯ ಭೂಷಣಂ ದಾನಂ, ಈ ಕೈಗೆ ದಾನ ಎನ್ನುವಂತ ಅಲಂಕಾರ ಬಹಳ ಮುಖ್ಯದಂತ. ದಾನಿಗಳ ಕೊಟ್ಟಿರತಕ್ಕಂತ ದಾನದ ಪ್ರತಿಫಲವಾಗಿಯೇ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಮಂದಿರ ನಿರ್ಮಾಣವಾಗಿದೆ. ದಾನದ ಪ್ರತಿಫಲವಾಗಿ ಸಮಾಜದಲ್ಲಿ ಯಾವುದೇ ಕಾರ್ಯ ಆಗ್ಬೇಕಾದ್ರ, ಸಮಾಜ ಏನನ್ನೇ ಸುಧಾರಣೆ ಮಾಡಬೇಕಾದ್ರ ದಾನಿಗಳು ತಮ್ಮ ಹಸ್ತದಿಂದ ದಾನ ಧರ್ಮಾದಿಗಳನ್ನು ಮಾಡಬೇಕಾಗ್ತದ. ಅದಕ್ಕೆ ಹಸ್ತವನ್ನು ಕೊಟ್ಟಿರುವುದು ಯಾಕಂತಂದ್ರೆ ದಾನ ಎನ್ನುವಂತ ಅಲಂಕಾರವನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಶಕ್ತಾನುಸಾರವಾಗಿ ಮಾಡಿ ತಮ್ಮ ಹಸ್ತಗಳನ್ನ ಅಲಂಕೃತವನ್ನಾಗಿ ಮಾಡಬೇಕಂತ. ಅದು ಯಾಕಂತಂದ್ರೆ ಯಜ್ಞೇನ ದಾನೇನ ತಪಸಾ ನಾಶಕೇನ. ಯಜ್ಞೇನ ಅಂದ್ರ ನಮ್ಮ ಜೀವನ ಉದ್ದಕ್ಕೂ ನಾವು ಪಾಪಗಳನ್ನ ಮಾಡ್ತೇವೆ, ನಾವು ದೋಷಗಳನ್ನ ಮಾಡ್ತೇವೆ. ಆ ಮಾಡಿರುವಂತ ದೋಷಗಳನ್ನ ಪಾಪಗಳನ್ನ ನಾವು ಕಳ್ಕೋಬೇಕಾದ್ರ ಯಜ್ಞೇನ ಅಂದ್ರ ಯಜ್ಞದ ಮುಖಾಂತರವಾಗಿ ನಾವು ಸ್ವಲ್ಪ ಪಾಪಗಳನ್ನ ಕಳ್ಕೋಬೇಕಾಗ್ತದ. ಅದಕ್ಕ ಮುಂದೆ ಹೋಗಿ ಹೇಳ್ತಾರ ದಾನೇನ. ನಾವು ಯಾವುದೇ ಒಂದು ಸಂಘ ಸಂಸ್ಥೆಗಳಿಗಾಗ್ಲಿ, ಯಾವುದೇ ಒಂದು ಮಠ ಮಂದಿರಗಳಿಗಾಗ್ಲಿ, ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯ ಆಗ್ತಾ ಇತ್ತಪ್ಪ ಅಂತಂದ್ರೆ ನಾವು ದಾನ ಧರ್ಮಾದಿಗಳನ್ನ ಮಾಡಬೇಕಾಗ್ತದ. ಅದಕ್ಕೆ ಮುಂದೆ ಹೋಗಿ ಹೇಳ್ತಾರ ಈಗ ಅದರಿಂದ ಪಾಪಗಳ ದೋಷಗಳನ್ನ ಕಳ್ಕೊಳ್ಬೇಕಾಗ್ತದ. ಅದಕ್ಕೆ ಮುಂದೆ ಹೋಗಿ ಯಜ್ಞೇನ ದಾನೇನ ತಪಸಾ ನ ಶಕ್ಯನ. ನಾವು ದಾನ ಮಾಡಕ್ ಶಕ್ತಿ ಇರದೇ ಇದ್ರು, ನಮಗ ಯಜ್ಞ ಯಾಗಾದಿಗಳನ್ನ ಮಾಡ್ಲಿಕ್ಕೆ ಶಕ್ತಿ ಇರದೇ ಇದ್ರು, ನಾವು ತಪಸಾ ನ ಶಕ್ಯನ, ನಾವು ಈ ಮಾನವ ಜನ್ಮಕ್ಕ ಬಂದ ಮೇಲೆ ಈ ಶರೀರವನ್ನ ನಿರ್ಮಾಣ ಮಾಡಿ ಇಡೀ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿರುವಂತ, ಇದಕ್ಕಿಂತ ಈ ಕಣ್ಣಿಗೆ ಕಾಣೋದಕ್ಕಿಂತನೂ ಅಧಿಕವಾಗಿ ಒಬ್ಬ ಅದಾನ, ಅವ ಶಿವ ಅದಾನ ಅಂತ ಹೇಳಿ ಆ ಶಿವನ ನಾಮ. ಅವ ಎಲ್ಲವನ್ನ ಕೊಟ್ಟಾನ, ಕಲ್ಲು ಕೊಟ್ಟಾನ, ಮಣ್ಣು ಕೊಟ್ಟಾನ, ಕಟ್ಟಿಗೆ ಕೊಟ್ಟಾನ, ಎಲ್ಲ ಇಡೀ ಜಗತ್ತನ್ನೇ ಕೊಟ್ಟಾನಪ್ಪ ಅಂತಂದ್ರೆ, ಆದ್ರೆ ನಾವು ಅವನಿಗಾಗಿ ನಾಮ ಜಪವನ್ನ ಮಾಡಬೇಕು. ನಾವು ಮಾಡಿರುವಂತ ಪಾಪಗಳನ್ನ ದೋಷಗಳನ್ನ ನಾವು ಕಳ್ಕೋಬೇಕಾದ್ರ ಇವತ್ತ ನಾಮ ಜಪದಿಂದ ಮಾಡಬೇಕು. ಅದಕ್ಕ ನಾರದ ಮಹರ್ಷಿಗಳು ವಾಲ್ಮೀಕಿಗೆ ಬಂದು ಉಪದೇಶ ಮಾಡುವಂತ ಸಂದರ್ಭಕ್ಕ ಅವ ಯಾವತ್ತು ಮಾರೋ ಕಾಟೋ ಪೀಟೋ ಅಂದ ಮನುಷ್ಯ ಅವ ವಾಲ್ಮೀಕಿ. ಆದ್ರೆ ನಾರದ ಉಪದೇಶ ಮಾಡ್ತಾರ, ರಾಮ್ ಮಂತ್ರ ಉಪದೇಶವನ್ನ ಮಾಡ್ತಾರ. ಅವನಿಗೆ ರಾಮ್ ಎನ್ನುವಂತ ಮಂತ್ರ ಸರಿಯಾಗಿ ಉಚ್ಚಾರ ಮಾಡಕ್ ಬರಂಗಿಲ್ಲ, ಮರ ಮರ ಅಂತಿದ್ದ. ಆದ್ರ ನಾರದ ಎಷ್ಟು ಹೇಳಿ ಪ್ರಯತ್ನ ಮಾಡಿದ್ರು ಕೂಡ ಅವನಿಗೆ ನಾಮ ಆ ರಾಮ ಜಪ ಮಾಡಕ್ ಬರ್ಲಿಲ್ಲ, ಮರ ಮರ ಅಂತಿದ್ದ. ಆಯ್ತು ನಿನಗೆ ಹೆಂಗ್ ಬರುತ್ತೆ ಹಂಗೆ ಮಾಡಿ ಹೋಗು ಅಂತ ಹೇಳಿ ನಾರದ ಹೇಳಿ ಉಪದೇಶ ಮಾಡಿ ಹೋಗ್ಬಿಡ್ತಾರ. ಅವ ಮರ 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 ಅಂತ ಹೇಳಿ ಮುಂದೆ ಏನೈತಿ, ಉಲ್ಟಾ ನಾಮ್ ಜಪತ ಜಗಜಾನ ವಾಲ್ಮೀಕಿ ಬಯೋ ಬ್ರಹ್ಮ ಸಮಾನ. ಅವ ಉಲ್ಟಾ ಜಪ ಮಾಡ್ದ, ಸಿದ್ಧಿ ಕೊಡ್ತು. ಹ್ಯಾಂಗ ಅಂತ ಕೇಳಿದ್ರ, ಒಕ್ಕಲಿಗೆ ಒಬ್ಬ ಬೀಜ ಬಿತ್ತಿರುವಂತ ಸಂದರ್ಭಕ್ಕ ಅವ ಬೀಜ ಉಲ್ಟಾ ಬೀಳ್ತಾವ ಸೀದಾ ಬೀಳ್ತಾವಂತ ನೋಡಕ್ ಹೋಗಂಗಿಲ್ಲ. ಅವನು ಆ ಬಿದ್ದಿರುವಂತ ಉಲ್ಟಾ ಬಿದ್ದಿರುವಂತ ಬೀಜ ನೆಲದೊಳಗ ಸೀದಾ ಹಂಗ ನೆಲದೊಳಗೆ ಹೋಗಂಗಿಲ್ಲ.
ಅದು ಪ್ರಕೃತಿ ಎನ್ನುವಂಥದ್ದನ್ನ ಸುಧಾರಣೆ ಮಾಡಿ ಹೇಗೆ ಸೀದಾ ಮಾಡಿ ಕೊಡ್ತದ, ಅದಕ್ಕ ಈ ನಾಮ ಜಪದಿಂದ ನಮ್ಮ ಪಾಪ ದೋಷಗಳನ್ನು ನಾವು ಕಳ್ಕೊಬೇಕಾಗ್ತದ. ಅದಕ್ಕ ಹೇಳ್ತಾರ ಒಬ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಈ ನಾಮ ಜಪ ಬಹಳ ಅವಶ್ಯವಾಗಿದೆ. ಯಾಕಂತಂದ್ರೆ ಮರದೊಳಗ ಮಂದಾಗ್ನಿ ಉರಿಯದಂತಿರಿಸಿದೆ, ನೆರೆ ಪಾಲೊಳಗ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗ ಆತ್ಮವ ಯಾರು ಅರಿಯದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ನಾನು ಬೆರೆಗಾದೆನಯ್ಯ ರಾಮನಾಥ ರಾಮನಾಥ. ಈ ಮರ ಇರ್ತದಲ್ಲ, ಮರದೊಳಗ ಅಗ್ನಿ ಇರ್ತದಂತ, ಅದು ಮಂಥನ ಆದಾಗ ಬೆಂಕಿ ಪ್ರಕಟವಾಗ್ತದ, ಉದ್ಭವ ಆಗ್ತದ, ಅದು ಬೆಂಕಿ ಹತ್ಕೋತದ. ಹಾಲೊಳಗ ತುಪ್ಪ ಕಂಪಿಲ್ಲದಂತಿರಿಸಿದೆ, ಹಾಲೈತಿ ಆದ್ರೆ ತುಪ್ಪ ಕಾಣೋದಿಲ್ಲ. ಅದನ್ನ ಹೆಪ್ಪಾಕಿ ಮೊಸರು ಮಾಡಿ ಅದನ್ನ ಏನೈತಿ ನಾವು ಕಟ್ಟೋದು, ಬೆಣ್ಣೆ ತೆಗೆದು ಬೆಣ್ಣೆ ಕಾಸ್ದಾಗ ತುಪ್ಪ ಹೇಗೆ ಆಗ್ತದ, ಶರೀರದೊಳಗ ಆತ್ಮವ ಯಾರು ಅರಿಯದಂತಿರಿಸಿದೆ. ಶರೀರದೊಳಗ ಒಬ್ಬ ಪರಮಾತ್ಮ ಯಾವಾಗ್ಲೂ ಬಂದ್ಬಿಟ್ಟಾನ. ಜೀವ ಯಾವಾಗ ಬಂದಾನ ಅವಾಗ ಪರಮಾತ್ಮನು ಬಂದ್ಬಿಡ್ತಾನೆ. ಅದಕ್ಕ ಕಬ್ಬಿನ ಮೇಲೆ ಜೇನು ಇಟ್ಟಿತ್ತೆಂಬುವರು ಅವು ಒಂದಕ್ಕೊಂದು ಅರಿಯುವವು ಅಂತ ಹೇಳ್ತಾರ. ಈಗ ಕಬ್ಬದ ತಿನ್ನೋ ಕಬ್ಬಿದೆಯಲ್ಲ, ಅದ್ರ ಮ್ಯಾಲ ಜೇನು ಇಟ್ಟಿರ್ತೈತಿ. ಆದ್ರ ಆ ಜೇನಿಗೆ ಗೊತ್ತಿಲ್ಲ, ಜೇನಿನ ಹುಳಿಕ ಈ ಸಿಬ್ಕಿ ತೆಗದ್ರ ಅದ್ರೊಳಗ ರಸ ಐತಿ, ಕಬ್ಬಿನ ರಸ ಅದನ್ನೋದು ಆ ಹುಳುಕು ಗೊತ್ತಿರಂಗಿಲ್ಲ. ಆ ಕಬ್ಬಿಗೂ ಈ ಹೂಟ ತೆಗದ್ರ ಅದ್ರೊಳಗ ಜೇನು ತುಪ್ಪ ಆದಂತ ಅದಕ್ಕೂ ಗೊತ್ತಿರಂಗಿಲ್ಲ. ಯಾಕಂತಂದ್ರ ಅದಕ್ಕ ಸಿಬಿಕಿ ಅಡ್ಡ ಬಂದದ, ಇದಕ್ಕ ಹುಟ್ಟ ಅಡ್ಡ ಬಂದದ. ಅದಕ್ಕ ಎರಡು ಆ ಹೂಟ ತೆಗೆದು ಸಿಬಿಕಿ ತೆಗೆದು ನಾವು ಇದು ಮಾಡಿದಾಗ ಒಂದಕ್ಕೊಂದು ಮಧುರಕ್ಕ ಮಧುರ ಅನ್ನುವಂಥದ್ದು ಪರಮಾತ್ಮನನ್ನ ನಾವು ಅರಿಯಲಿಕ್ಕೆ ಬಹಳ ಒಂದು ಹತ್ತಿರವಾಗಿ ನಮ್ಮ ಪರಮಾತ್ಮ ನಮ್ಮ ಜೊತೆಗೆ ಬಂದ್ಬಿಟ್ಟಾನ. ಅದಕ್ಕೆ ಅಂತರ್ಮುಖಿ ಆದಾಗ ನಾವು ಪರಮಾತ್ಮನ ಅರಿಯಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕ ಮುಂದೆ ಹೋಗಿ ಹೇಳ್ತಾರೆ, ಅದಕ್ಕೆ ಮುಂದೆ ಹೋಗಿ ಹೇಳ್ತಾರೆ, ಮನುಷ್ಯನಿಗೆ ಕಂಠ ಎನ್ನುವುದನ್ನ ಪರಮಾತ್ಮ ಕೊಟ್ಟಾನ. 84 ಲಕ್ಷ ಪ್ರಾಣಿಗಳಲ್ಲಿ ವೈಖರಿಯಿಂದ ಸ್ಪಷ್ಟವಾಗಿ ಸುಂದರವಾಗಿ ಮಾತನಾಡುವುದನ್ನ ಕೇವಲ ಮನುಷ್ಯನಿಗೆ ಬರುತ್ತೆ ಹೊರತಾಗಿ ಬೇರೆ ಯಾವ ಪ್ರಾಣಿಗೆ ಬರೋದಿಲ್ಲ. ಒಟ್ಟಿನ ಮೇಲೆ ಮನುಷ್ಯನಿಗೆ ಏನು ಕೊಟ್ಟಿರುವಂತ ಏನ ಕಂಠ ಏನಿದೆ, ಈ ಕಂಠಕ್ಕೆ ಬಹಳಷ್ಟು ಪ್ರಕಾರದ ಅಲಂಕಾರಗಳನ್ನ ನಾವು ಹಾಕೊಳ್ತೇವೆ. ನಾವು ಈ ಕಂಠಕ್ಕ ಬಹಳಷ್ಟು ಪ್ರಕಾರದ ಅಲಂಕಾರ ಹಾಕೋತೇವೆ. ಅದರ ಜೊತೆಗೆ ಸತ್ಯಂ ಕಂಠಶ್ಯ ಭೂಷಣಂ, ಕೊರಳಿಗೆ ಬಂಗಾರದ ಸರಗಳನ್ನು ಹಾಕೊಂಡು ನಾವು ಯಾವಾಗಲೂ ಅಸತ್ಯವನ್ನ ನಾವು ನುಡಿತಾ ಇದ್ರ ಆ ಅಲಂಕಾರಕ್ಕೆ ಯಾವ ಬೆಲೆಯೂ ಇರೋದಿಲ್ಲ. ಸತ್ಯಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಿರುವ ದೇಶ ಯಾವ್ದಾದ್ರು ಇದ್ರ ಅದು ನಮ್ಮ ಭಾರತ ದೇಶ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತದ. ನಮ್ಮ ರಾಷ್ಟ್ರದ ದೇಹ ವಾಕ್ಯ ಏನಿದೆ, ಸರ್ಕಾರಿಯ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಸತ್ಯಮೇವ ಜಯತಿ ಎನ್ನುವಂತ ವಾಕ್ಯಗಳನ್ನ ನಾವು ಹಾಕೊಂಡಿದ್ದೇವೆ. ಈ ಸತ್ಯಕ್ಕಾಗಿನೇ ಸತ್ಯ ಹರಿಶ್ಚಂದ್ರ ಏನೇ ಕಷ್ಟ ಬಂದ್ರೂ ಕೂಡ ಅಸತ್ಯವನ್ನು ಮಾತನಾಡದೆ ಕೊನೆಗೆ ಸತ್ಯಕ್ಕೆ ಪ್ರಸಿದ್ಧನಾಗಿರುವಂತ ಚಕ್ರವರ್ತಿ ಹರಿಶ್ಚಂದ್ರ ಅದು ಈ ದೇಶದ ರಾಜ್ಯನಾಗಿದ್ದ ಅಂದಾಗ ಅದಕ್ಕ ಈ ಸತ್ಯ ನುಡಿಯಬೇಕೆನ್ನುವುದೇ ಈ ನಮ್ಮ ದೇಶದ ಮುಖ್ಯವಾಗಿರುವಂತ ಉದ್ದೇಶ. ಇವತ್ತ ಬಹಳಷ್ಟು ಇದು ಆಗ್ಬಿಟ್ಟಿದೆ. ಸತ್ಯ ಹೇಳೋದಂದ್ರೆ ಇವತ್ತ ಬಹಳಷ್ಟು 199% ಯಾರಾದ್ರೂ ಸತ್ಯ ಹೇಳ್ಬೋದು, ಆದ್ರೆ 1% 199 ಸುಳ್ಳು ಹೇಳ್ತಾರ. ಆದ್ರೆ 1% ಯಾರಾದ್ರೂ ಸತ್ಯ ಹೇಳ್ಬೋದು. ಅದಕ್ಕ ಈ ಯಾವ ಜಗದ್ಗುರು ರೇವಣ ಸಿದ್ದೇಶ್ವರರು ಈ ಭೂಮಿಗೆ ಬರಬೇಕಾದ್ರೆ ಅವಾಗ ಪರಮಾತ್ಮ ಅವರಿಗೆ ಉಪದೇಶ ಮಾಡ್ತಾರಂತೆ. ನೀನು ಉಪದೇಶ ಮಾಡಿರುವಂತ ತತ್ವಜ್ಞಾನ ಅದು ಒಂದೇ ಒಂದು ಜಾತಿಗೆ, ಒಂದೇ ಒಂದು ಪಂಗಡಕ್ಕೆ, ಒಂದೇ ಒಂದು ಸಮಾಜಕ್ಕೆ ಸೀಮಿತವಾಗಬಾರ್ದು.
ಸರ್ವೇಶಾಂ ಹಿತಕಾರಕಂ, ಸರ್ವರಿಗೂ ಹಿತವಾಗುವಂತೆ ಉಪದೇಶ ಮಾಡು ಅಂತ ಹೇಳಿ ಪರಮಾತ್ಮನ ಆದೇಶ ಆಗ್ತದ. ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರರು ಈ ಭೂಮಿ ಮೇಲೆ ಬಂದ. ಎಷ್ಟು ದಿವಸ ಇದ್ರು ಅಷ್ಟು ದಿನ ಅವರು ಅಹಿಂಸಾ ಸತ್ಯಮಸ್ತಯಂ ಬ್ರಹ್ಮಚರ್ಯಂ ದಯಾಕ್ಷಮ ದಾನಂ ಪೂಜಾ ಜಪೋ ಇತಿ ಧ್ಯಾನಂ ಧರ್ಮಶ್ಯ ಸಂಗ್ರಹ. ಅವರು ಎಷ್ಟು ದಿನ ಇದ್ರು ಅವರು ಒಂದು ಜಾತಿಗೆ, ಒಂದು ಪಂಗಡಕ್ಕೆ, ಒಂದು ಸಮಾಜಕ್ಕೆ ಯಾವುದಕ್ಕೂ ಸೀಮಿತ ಆಗ್ಲಿಲ್ಲ. ಅವರು ಮಾಡಿರುವಂತ ತತ್ವಜ್ಞಾನ ಇಡೀ ಮಾನವ ಕುಲ ಕೋಟಿಯನ್ನ ಉದ್ದೇಶಿಸಿ ಅವರು ಉಪದೇಶ ಮಾಡ್ತಾರ. ಅಹಿಂಸಾದಿಯ ಹೇಳುವ ಕಾಲಕ್ಕೆ ಧರ್ಮ ಎನ್ನುವಂತ, ಸತ್ಯ ಎನ್ನುವಂತ ಧರ್ಮವು ಕೂಡ ಹೇಳ್ತಾರೆ. ಅದಕ್ಕ ಕೊನೆಯದಾಗಿ ಹೇಳ್ತಾರೆ. ಕೊನೆಯದಾಗಿ ಏನ್ ಹೇಳ್ತಾರೆ ಅಂದ್ರೆ ಶ್ರೋತ್ರಶ್ಯ ಭೂಷಣಂ ಶಾಸ್ತ್ರಂ. ಪರಮಾತ್ಮ ಎರಡು ಕಿವಿಗಳನ್ನು ಕೊಟ್ಟಾನ, ನಮಗೂ ಕೊಟ್ಟಾನ, ನಿಮಗೂ ಕೊಟ್ಟಾನ. ಆದ್ರೆ ಒಂದು ಬಂದು ಬಿದ್ರೂ ಒಂದು ಚಾಲು ಇರ್ಬೇಕಂತ ಎರಡು ಕೊಟ್ಟಾನ. ಬಹಳಷ್ಟು ಜನರು ಹೇಳ್ತಿರ್ತಾರ ಮುಪ್ಪಿನವ್ರ, ನಮ್ಮ ಕಣ್ ಕಾಣದೆ ಇದ್ರು ಚಿಂತಿಲ್ರಿ, ಕಿವಿ ಕೇಳ್ಬೇಕು ಅಂತಾರ. ನಮಗ ಕಣ್ ಕಾಣದೆ ಇದ್ರು ಚಿಂತಿಲ್ರಿ, ನಮಗ್ ಕಿವಿ ಕೇಳದೆ ಇದ್ರು ಚಿಂತಿಲ್ಲ, ನಮಗ್ ಕಣ್ ಕಾಣ್ಬೇಕು ಅಂತಾರ. ಆದ್ರೆ ಶಾಸ್ತ್ರ ಹೇಳ್ತಾ ಇದ್ದಾವ, ನಿಮಗ ಕಣ್ ಕಾಣದೆ ಇದ್ರು ಚಿಂತಿಲ್ಲ, ಕಿವಿ ಕೇಳ್ಬೇಕಂತಾರ ಅಂತ. ನಿಮಗ್ ಯಾರಾದ್ರೂ ಏನಾದ್ರೂ ಒಳ್ಳೆಯ ಮಾತ ನಿಮಗ್ ಹೇಳ್ಬೇಕಾದ್ರ ಕಿವಿ ಬೇಕಾಗ್ತದ. ಕಿವಿನೇ ಇರದೇ ಇದ್ರ ಅವ್ರು ಏನ್ ಹೇಳ್ತಾರಂತ ತಿಳಿಯೋದೇ ಇಲ್ಲ. ಅದಕ್ಕ ಈ ಶ್ರೋತ್ರಶ್ಯ ಭೂಷಣಂ ಶಾಸ್ತ್ರಂ, ಈಗೇನ್ ನೀವೆಲ್ಲ ಬಂದು ಕುತ್ಕೊಂಡು ಏನು ಶಾಂತದಿಂದ ಏನ ಕೇಳ್ತಿರಲ್ಲ, ನಿಮ್ಮ ಕಿವಿಗೆ ಇದು ಅತ್ಯಂತ ಅಮೂಲ್ಯವಾಗಿರುವಂತ ಆಭರಣ. ಈ ಆಭರಣವನ್ನ ಯಾರು ಕದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಯಾರು ಕದ್ಕೊಂಡು ಆಗ್ಲಾರ್ದಂತ ಆಭರಣ ಅಂತಂದ್ರ ಅದು ಶಾಸ್ತ್ರ. ಶಾಸ್ತ್ರ ಅಂತ ಹೇಳ್ತಾರೆ. ಶಾಸ್ತಿ ಇತಿ ಶಾಸ್ತ್ರಂ, ಜೀವನದ ಕ್ರಮವನ್ನ ವ್ಯವಸ್ಥಿತವಾಗಿ ಉಪದೇಶ ಮಾಡುವುದಕ್ಕೆ ಶಾಸ್ತ್ರ ಶಾಸ್ತ್ರ ಅಂತ ಕರೀತಾರ. ಅದಕ್ಕ ಈ ಕಾರ್ಯ ವ್ಯವಸ್ಥಿತ, ಈ ನಮ್ಮ ಪ್ರತಿಯೊಂದು ಜೀವನದ ವ್ಯವಸ್ಥಿತ ಕ್ರಮವನ್ನ ಉಪದೇಶ ಮಾಡುವುದಕ್ಕೆ ಅದಕ್ಕ ಶಾಸ್ತ್ರ ಶಾಸ್ತ್ರ ಅಂತ ಕೇಳ್ತಾರ. ಈ ಶ್ರಾವಣ ಮಾಸದ ನಿಮಿತ್ತವಾಗಿ ತಾವೆಲ್ಲರೂ 1 ತಿಂಗಳ ಪರ್ಯಾಂತರವಾಗಿ ಈ ಆಧ್ಯಾತ್ಮಿಕ ಚಿಂತನೆಯನ್ನ, ಮಹಾನುಭಾವರ ಚರಿತ್ರೆಯನ್ನ, ಈ ಭೂಮಿ ಮೇಲೆ ಬಂದು ಮಾನವರಾಗಿ ಬಂದು ದೈವತ್ವಕ್ಕೇರಿದ ಮಹಾನ್ ಪುರುಷರ ಏನು ಚರಿತ್ರೆಯನ್ನ ತಾವೆಲ್ಲರೂ ಕೇಳಿ ಪುನೀತರಾಗಬೇಕು. ಅದಕ್ಕ ಈ ಒಂದು ಹೇಳುವಾಗ ಬಹಳಷ್ಟು ಲಕ್ಷ್ಯ ಕೊಟ್ಟು ಕೇಳ್ಬೇಕಂತ. ಯಾಕಂತಂದ್ರೆ ಒಬ್ಬ ಹೀಗೆ ಪುರಾಣ ನಡೆದಿತ್ತು, ಆದ್ರ ಇಡೀ ಊರೇ ಬರ್ತಾ ಇತ್ತು, ಅವ ಬರ್ತಾ ಇದ್ದಿದ್ದಿಲ್ಲಂತೆ. ಯಾಕ ಅಂತಂದ್ರೆ ಅವನು ದಿನನಿತ್ಯ ಟೈಲರಿಂಗ್ ಕೆಲಸ ಇತ್ತಂತೆ. ಆದ್ರ ಇಡೀ ಊರೇ ಬರ್ತಾ ಇತ್ತು, ಆದ್ರ ಅವ ಬರ್ತಾ ಇದ್ದಿದ್ದಿಲ್ಲ. ಆದ್ರ ಒಂದು ದಿನ ಅವ್ರ ಗೆಳೆಯ ಏನ್ ಮಾಡ್ದ, ಇಲ್ಲ ಇವತ್ತೇನಾದ್ರೂ ಮಾಡಿ ನೀವು ಪ್ರವಚನಕ್ಕೆ ಬರ್ಬೇಕಂತ ಹೇಳಿ ಅವನನ್ನ ಕರ್ಕೊಂಡ್ ಮುಂದೆ ಹಾಕೊಂಡ್ ಬರ್ತಾನ. ಅವ ಪ್ರವಚನ ನಡೆದಿರ್ತದ. ಆದ್ರ ಯಾವಾಗೋ ಈಗ ನಡು ಬಂದಂತ ಮನುಷ್ಯನಿಗೆ ಪ್ರಾರಂಭದಿಂದ ಹೇಳಿದ್ದು ಕೇಳದವ್ರಿಗೆ ಅರ್ಥ ಆಗ್ತದ. ಈ ನಡು ಬಂದಾಗ ಅದು ಅರ್ಥ ಆಗಂಗಿಲ್ಲ. ಅವನಿಗೆ ಅರ್ಥ ಆಗದೆ ಇದ್ದಾಗ ಅವನು ನಿದ್ದೆ ಹೋಗ್ಬಿಟ್ಟ. ನಿದ್ದೆ ಹೋದ. ಆದ್ರ ಅವನಿಗೆ ಅದೇ ನಿದ್ದೆ ಒಳಗ ಕನಸು ಬಿತ್ತಂತೆ. ಏನ್ ಬಿತ್ತು? ಅವನಿಗೆ ಅಂಗಡಿ ಬೆಳಿಗ್ಗೆ ಆದಂಗಾಗಿತ್ತು, ಆದ್ರ ಅಂಗಡಿ ತೆರೆದಂಗಾಗಿತ್ತು, ಗಿರಾಕಿಗಳು ಬಂದಂಗಾಗಿತ್ತು, ಅರ್ಬಿ ಹರಿದು ಕೊಟ್ಟಂಗಾಗಿತ್ತು. ಆದ್ರೆ ಆ ಕನಸಿನ್ಯಾಗ ಏನಾಗ್ಬಿಟ್ಟಿತ್ತು, ಮುಂದೆ ಕೂತ ಒಂದು ದೋತ್ರ ಸಿಕ್ಬಿಟ್ಟಿತ್ತು.
ಅವಾಗ ಆ ದೋತ್ರ ಟರ್ರ ಅಂತ ಹರಿದ, ಮತ್ತ ಒಂದಿಟ್ಟು ಟರ್ರ ಅಂತ ಹರಿದ. ಆದ್ರೆ ಅವ ಮುಂದೆ ಕೂತವ ಹೊರಗ ಹಿಂದೆ ತೆಗೆದು ನೋಡ್ತಾನೆ, ಹರಿತಾ ಇದ್ದಾನ ಹಂಗೆ. ಅವಾಗ ತೆಗೆದು ಒಂದ್ ಬಿಟ್ನಂತೆ. ಅವಾಗ ನೋಡು ಹೊಸ ದೋತ್ರ ಕೊಡ್ತೀವೋ ಏನ ಇಲ್ಲೋ ಅಂತ ಕೇಳಿದಾಗ, ಯಾಕಂತಂದಾಗ ನೋಡಿಲಿ ದೋತ್ರ. ಅದಕ್ಕ ಮಹಾತ್ಮರೇ ಕೇಳುವಾಗ ಕರೆಕ್ಟ್ ಆಗಿ ಕೇಳ್ಬೇಕು. ಯಾರು ಏನ್ ಹೇಳ್ತಾರ ನಿಮಗ್ ಒಳ್ಳೇದೇ ಹೇಳ್ತಾರೆ. ಯಾರು ಏನದ ಕೆಟ್ಟದಂಕರ ಈ ಪ್ರಪಂಚದಾಗ ಯಾರು ಹೇಳಕ್ಕ ಆಗಂಗಿಲ್ಲ. ಆದ್ರೆ ಕ್ಷಣಕ್ ಮಾತ್ರ ಹೇಳ್ಬೋದು. ಆದ್ರೆ ಶಾಶ್ವತವಾಗಿ ಯಾರಾದ್ರೂ ಒಳ್ಳೇದೇ ಹೇಳ್ತಾರೆ ಹೊರತು ಕೆಟ್ಟದಂಕರ ಹೇಳಂಗಿಲ್ಲ. ಅದಕ್ಕ ಕೇಳುವಾಗ ಲಕ್ಷ್ಯವಾಗಿ ಕೇಳಬೇಕು. ತಮ್ಮ ಈ ನಮ್ಮ ದೋಷಗಳನ್ನ, ಪಾಪಗಳನ್ನ, ನಾವು ಮಾಡಿರುವಂತ ದೋಷಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನಾವು ನಾಮ ಜಪ ಮತ್ತ ತಪ ಜಪ ಇವೆಲ್ಲ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ, ಅದಕ್ಕ ಈ ಕೊನೆಯದಾಗಿ ಈ ವಿಶೇಷವಾಗಿ ರೇವಣಸಿದ್ದೇಶ್ವರರು ಈ ಒಂದು ಮಹಾನಗರದಾಗ, ಅದು ಆ ನಗರದ ಮಧ್ಯದಲ್ಲಿ ಇರೋದು ನಮ್ಮ ಈ ಸಮಾಜದ ಹೆಮ್ಮೆಯ ವಿಷಯ. ಅದಕ್ಕ ಸಮಾಜ ಯಾವತ್ತೂ ಒಕ್ಕಟ್ಟಿನಿಂದ ಇರ್ರಿ. ಮತ್ತ ನಿಮ್ಮ ಜೊತೆಗೆ ಇಲ್ಲಿ ಜಾತಿ ಭೇದ ಅಂತ ಹೋಗ್ಬೇಡ್ರಿ, ಆದ್ರ ಎಲ್ಲರನ್ನೂ ಸೇರಿಸುವಂತ ಕೆಲಸವನ್ನ ಮಾಡ್ರಿ. ನಮ್ಮ ಸಮಾಜದ ಜೊತೆಗೆ ಎಲ್ಲರನ್ನೂ ಒಪ್ಕೊಳ್ಳುವಂತ ಕೆಲಸವನ್ನ ಮಾಡ್ರಿ ಎನ್ನುವಂಥದ್ದನ್ನ ತಿಳಿಸಿ, ಈ ಯಾಕಂತಂದ್ರೆ ನಾವು ಈ ಹುಟ್ಟುತ್ತ ಏನೈತಿ ದೇವ ಮಾನವನಾಗೆ ಹುಟ್ಟು ಬಂದಿರ್ತೇವೆ. ನಾವು ಬಂದು ಅಲ್ಪ ಮಾನವನಾಗಿ ಆಗೋದು ಬೇಡ ಅಂತ ನಾವು ಗುರುಗಳಾಗಿದ್ದರಿಂದ ನಾವ್ ಯಾರಂತ ನಿಮಗ ಗೊತ್ತಿಲ್ಲ ಅನ್ಸುತ್ತೆ. ಈ ಜಗದ್ಗುರು ರೇವಣಸಿದ್ದೇಶ್ವರರು ಏನದಾರಲ್ಲ, ಅವರ ಪರಂಪರೆ ಏನು, ಅವರು ಜನ್ಮಸ್ಥಳ, ಅವರ ಕಾರ್ಯಕ್ಷೇತ್ರ ಏನು ಸರೂರಿನ ಏನೋ ಒಂದು ಪರಂಪರೆಯ ಗುರು ಪರಂಪರೆಯಿಂದ ನಾವು ಬಂದಂತವರಾಗಿದ್ದರಿಂದ ನಿಮಗೆಲ್ಲರಿಗೆ ಏನ್ ಹೇಳ್ತೇನಪ್ಪ ಅಂತಂದ್ರೆ, ನೀವು ಎಲ್ಲರನ್ನ ಅಪ್ಕೊಳ್ರಿ, ಎಲ್ಲರನ್ನ ಪ್ರೀತಿಸ್ರಿ. ಯಾಕಂದ್ರ ಜಗದ್ಗುರು ರೇವಣಸಿದ್ದೇಶ್ವರರು ಹುಟ್ಟಿದೇ ಹಾಲ್ಮತ ಸಮಾಜದಲ್ಲಿ. ಅವರು ಮಾಡಿರುವಂತ ಕಾರ್ಯ, ಹುಟ್ಟಿದ್ದು ಜನ್ಮಸ್ಥಳ ಸರೂರು, ಆದ್ರೆ ಅವ್ರ ಕಾರ್ಯಕ್ಷೇತ್ರ ಕೊಂಡಲಪಾಕ ಸೋಮೇಶ್ವರ ಕ್ಷೇತ್ರದಲ್ಲಿ. ಅವರು 18 ಸಮಾಜಗಳಿಗೆ 18 ಮಠಗಳನ್ನ ಕಟ್ಟಿಸಿ ಧಾರ್ಮಿಕ ಕೇಂದ್ರಗಳನ್ನ ತೆರೆದು 18 ಸಮಾಜದಲ್ಲಿ ಸ್ವಾಮೀಜಿಗಳನ್ನ ಹುಟ್ಟು ಹಾಕಿದವರಾದ್ರ ಜಗದ್ಗುರು ರೇವಣಸಿದ್ದೇಶ್ವರರು. ಇದು ನಮ್ಮ ಸಮಾಜ ಹೆಮ್ಮೆ ಪಡುವಂತ ವಿಷಯ. ಆ ಜಗದ್ಗುರು ರೇವಣಸಿದ್ದೇಶ್ವರರ ಚರಿತ್ರೆಯನ್ನ ನಾವು ಬಹಳಷ್ಟು ಚರಿತ್ರೆ ಆಗಿ ಉಳಿಬಾರ್ದದು. ಅದನ್ನ ನಾವು ಇತಿಹಾಸಕ್ಕೆ ತರಬೇಕು, ಇತಿಹಾಸಕ್ಕೆ ನಾವು ಮಲಕ್ ಹಾಕ್ಬೇಕು. ಅಲ್ಲಿ ಏನಾಗಿದೆ, ಜಗದ್ಗುರು ರೇವಣಸಿದ್ದೇಶ್ವರರ ಕೊಡುಗೆ ಏನು, ಜಗದ್ಗುರು ರೇವಣಸಿದ್ದೇಶ್ವರರ ಒಂದು ನೈಜ ಚರಿತ್ರೆ ಏನನ್ನುವಂಥದ್ದು ಈ ಜಗತ್ತಿನ ಮುಂದೆ ನಾವು ತರಬೇಕಾಗಿದೆ. ಆ ಜಗದ್ಗುರು ರೇವಣಸಿದ್ದೇಶ್ವರರು ಸಾಮಾನ್ಯರಲ್ಲ. ಈ ಪಂಚಪೀಠಗಳನ್ನ ಹುಟ್ಟಾಕದವರೇ ಜಗದ್ಗುರು ರೇವಣಸಿದ್ದೇಶ್ವರರು. ಜಗದ್ಗುರು ರೇವಣಸಿದ್ದೇಶ್ವರರು ಅದಕ್ಕಾಗಿ ಅಂತ ಮಹಾನ್ ಪುರುಷರ ಈ ವಂಶೋದ್ಭವರಾಗಿ ನಾವೆಲ್ಲರೂ ಹುಟ್ಟಿದೇವಂತರ ಈ ನಮ್ಮ ಸಮಾಜ ಪಾವನ ಜಗದ್ಗುರು ರೇವಣಸಿದ್ದೇಶ್ವರರು, ಗುರು ಬೀರಲಿಂಗೇಶ್ವರರು ಈ ಸಮಾಜದಲ್ಲಿ ಹುಟ್ಟಿ, ರೇವಣಸಿದ್ದೇಶ್ವರರ ನಂತರ ಈ ಬೀರಲಿಂಗೇಶ್ವರರು ಸಮಾಜದ ಒಂದು ಅಧಿಕಾರ ವಹಿಸ್ಕೊಂಡು ಸಮಾಜವನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದವರು ಬೀರಲಿಂಗೇಶ್ವರರು. ಅದಕ್ಕೆ ನಮ್ಮ ಸಮಾಜ ಬಹಳಷ್ಟು ನಮ್ಮ ಇದೇ ಗ್ವಾಲ್ಗೇರಿ ಗೊಲ್ಲಾಳೇಶ್ವರ ಕುರುಬ ಗೊಲ್ಲಾಳನ ಭಕ್ತಿಗೊಲ್ಲದೆ ಅಂತೇಳಿ, ಕುರುಬ ಗೊಲ್ಲಾಳನ ಭಕ್ತಿಗೊಲ್ಲದು ಶಿರಸೈಲ ಮಲ್ಲಯ್ಯ ದರ್ಶನ ಆಗ್ತಾನಂತಂದ್ರೆ ನಮ್ಮ ಸಮಾಜ ಎಂತದ್ದನ್ನೋದು ತಿಳ್ಕೊಂಡು ನಾವು ಎಲ್ಲರನ್ನೂ ಒಪ್ಕೊಂಡು ಎಲ್ಲರ ಜೊತೆಗೆ ನಾವು ಚೆಂದಾಗಿ ಹೋಗೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೆ ಒಂದು ಸೂಚನೆ ಕೊಟ್ಟು ಎಲ್ಲರಿಗೆ ಒಂದು
ಎಲ್ಲರಿಗೂ ಒಂದು ಆಶೀರ್ವಾದ ರೂಪವಾಗಿ ನಾವು ಜಗದ್ಗುರು ರೇವಣ ಸಿದ್ದೇಶ್ವರ ಸ್ಮರಣೆ ಪೂರ್ವಕವಾಗಿ ತಮಗೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಈ ನಮ್ಮನ್ನ ಈ ಪ್ರತಿ ಹೋದ ಸರಿನೂ ಬಂದಿದ್ದೇವೆ, ಪ್ರತಿ ಸರಿ ನಮ್ಮನ್ನ ಕರೆಸ್ತಾ ಇರೋದು ಈ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ನಾವು ಈ ಸಂದರ್ಭದಲ್ಲಿ ಅವರನ್ನ ಸ್ಮರಿಸಿ ತಮಗೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.